ನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಒಬ್ಬ ತಾಯಿ ತನ್ನ ಮಗನಿಗೆ ಪ್ರತಿನಿತ್ಯದಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ತರುವುದಕ್ಕೆ ತನಗೆ ಸಹಾಯ ಮಾಡೋದಕ್ಕೆ ಹೇಳ್ತಾ ಇರ್ತಾಳೆ. ಮಗ ಕೈಗೆ ಬಂದಿದ್ದಾನೆ, ದೊಡ್ಡವನಾಗಿದ್ದಾನೆ, ತಿಳುವಳಿಕೆ ಬಂದಿದೆ, ಮನೆ ಕೆಲಸ ಮಾಡಿಕೊಂಡು ಚೆನ್ನಾಗಿ ಸಹಾಯ ಆಗಲಿ, ಕೂಡಿಕೊಂಡು ಹೋಗೋಣ ಅನ್ನೋ ದೃಷ್ಟಿಯಿಂದ ನಿತ್ಯದಲ್ಲಿಯೂ ಕೆಲಸಗಳನ್ನು ಹೇಳ್ತಾ ಇರ್ತಾಳೆ. ಮಗ ಮಾತಾಡದೆ ಕೆಲಸ ಮಾಡ್ತಾ ಇದ್ದ. ತಿಂಗಳು ಮುಗಿತು. ತಾನೊಂದು ಡೈರಿ ಬರೆದಿಟ್ಟಿದ್ದ. ಎಂದಿನಿಂದ ತನಗೆ ತಾನು ದೊಡ್ಡವನಾಗಿದ್ದೇನೆ ಅನ್ನೋದಕ್ಕಾಗಿ ಕೆಲಸ ಹೇಳಲಿಕ್ಕೆ ಪ್ರಾರಂಭ ಮಾಡಿದಳು ತಾಯಿ. ಅವತ್ತಿನಿಂದ ಒಂದು ತಿಂಗಳಾಗಿತ್ತು. ಒಂದು ತಿಂಗಳು ಮುಗಿದದ್ದೇ ತಡ ಆ ತಾಯಿ ಎದುರಿಗೆ ಒಯ್ದು ಆ ಲಿಸ್ಟ್ ತೋರಿಸ್ತಾನೆ. ಒಂದು ತಿಂಗಳಾಯಿತು ನೀನು ನನಗೆ ಕೆಲಸ ಹೇಳಲಿಕ್ಕೆ ಪ್ರಾರಂಭ ಮಾಡಿ, ಇಷ್ಟು ಕೆಲಸಗಳನ್ನು ನಾನು ಮಾಡಿದ್ದೇನೆ, ನನಗೇನು ಸಂಬಳ ಕೊಡ್ತೀಯ ಅಂತ ಮಗ ಕೇಳಿದ. ಅಯ್ಯೋ ಅದಕ್ಕೇನಪ್ಪ, ನೀನು ಕೇಳೋದು ಹೆಚ್ಚೋ ನಾನು ಕೊಡೋದು ಹೆಚ್ಚೋ, ಅವಶ್ಯವಾಗಿ ಕೊಡ್ತೇನೆ. ಈಗ ಸದ್ಯಕ್ಕೆ ನನ್ನಲ್ಲಿ ಹಣ ಇಲ್ಲ, ನಾಳೆ ನಾನು ನಿನಗೆ ಕೊಡ್ತೇನೆ, ಒಂದು ದಿವಸ ತಡೆದುಕೋ, ಬೇಕು ಅಂದರೆ ಒಂದು ದಿವಸದ್ದು ಎಕ್ಸ್ಟ್ರಾ ಸೇರಿಸಿ ನಾಳೆ ದಿವಸ ಕೊಡ್ತೇನೆ, ಇವತ್ತು ನನ್ನ ಕೈಯಲ್ಲಿ ಹಣ ಇಲ್ಲ, ನಿಮ್ಮ ತಂದೆ ಬಂದ ಮೇಲೆ ನಾನು ಇಸ್ಕೊಂಡು ಇಟ್ಟುಕೊಂಡಿರ್ತೇನೆ ಅಂತ ಸಮಾಧಾನ ಹೇಳಿ ಕಳಿಸ್ತಾಳೆ. ಮಾರನೇ ದಿವಸ ಇವನು ಮತ್ತೆ ಬಂದ. ನಿನ್ನೆ ಹೇಳಿದ್ದಲ್ಲ, ಮತ್ತೆ ಇವತ್ತು ಹಣ ಕೊಡು, ನನ್ನ ಕೆಲಸಕ್ಕೆ ಬೇಕಾಗಿದೆ, ಖರ್ಚಿಗೆ ಬೇಕಾಗಿದೆ ಅಂತ. ಅವಳು ಅಷ್ಟೊತ್ತಿಗೆ ಹಣ ಕೊಡ್ತೇನೆ, ಹಣ ರೆಡಿ ಇದೆ, ಅದಕ್ಕೂ ಮೊದಲು ಇದೊಂದು ಲಿಸ್ಟ್ ಇದೆ, ಓದು ಅಂತ ಕೊಡ್ತಾಳೆ. ಅವಳು ರಾತ್ರಿ ಮಲಗಲೇ ಇಲ್ಲ, ಇದೇ ಕೆಲಸ ಮಾಡಿದ್ಲು. ಇವನು ಹೇಗೆ ಒಂದು ತಿಂಗಳು ತಾನೇನು ಮಾಡಿದ ಅನ್ನೋದಕ್ಕೆ ಒಂದು ಲಿಸ್ಟ್ ಮಾಡಿದ, ಹಾಗೆ ಅವಳು ಒಂದು ಲಿಸ್ಟ್ ಮಾಡಿಟ್ಟಿದ್ಲು. ಇವನನ್ನ 9 ತಿಂಗಳು ಗರ್ಭದಲ್ಲಿ ಧಾರಣ ಮಾಡಿದ್ದ ದಿವಸದಿಂದ, 9 ತಿಂಗಳು ಗರ್ಭದಲ್ಲಿ ಧಾರಣ ಮಾಡಿದೆ, 9 ತಿಂಗಳ ಸಂಬಳ ಕೊಡು ಮೊದಲು ನನಗೆ, ಆಮೇಲೆ ನಿನ್ನಗೆ ಹಾಲು ಕುಡಿಸಿದೆ, ನಿನ್ನ ಮಲಮೂತ್ರಗಳನ್ನೆಲ್ಲ ತೊಳೆದು ಬಳದು ನಿನ್ನನ್ನು ಬೆಳೆಸಿದೆ, ನಿನಗೆ ಮತ್ತೆ ದೊಡ್ಡವನಾಗೋವರೆಗೆ ನಿತ್ಯದಲ್ಲಿ ಊಟ ಮಾಡಿಸಿದೆ, ಇನ್ನೇನೇನೋ ನಿನ್ನ ಸೇವೆ ಮಾಡಿದೆ, ನಿನಗೆ ಬಟ್ಟೆ ಕೊಡಿಸಿದೆ. ನೀನು ಯಾವುದಕ್ಕಾಗಿ ಅಳ್ತಾ ಇದೆಯೋ, ಏನು ಕೇಳ್ತಾ ಇದೆಯೋ ಅದನ್ನೆಲ್ಲ ಕಷ್ಟಪಟ್ಟು ತಂದು ಹಠ ಮಾಡಿ ಗಂಡನ ಜೊತೆಗೆ ಜಗಳಾಡಿಯಾದರೂ ಅದನ್ನು ಕೊಡಿಸಿ ನಿನಗೆ ನಾನು ಬೆಳೆಸಿದೆ. ಯಾವತ್ಯಾವತ್ತು ಏನೇನು ಮಾಡಿದೆ ಅಂತ ನೆನಪು ಮಾಡ್ಕೊಂಡು ಗಂಡನಿಗೂ ಕೇಳಿ, ಯಾಕಂದ್ರೆ ಅವನಿಗಿನ್ನೂ ಹೆಚ್ಚು ನೆನಪಿರ್ತದೆ, ಬಯಸ್ಕೊಂಡಿರ್ತಾನಲ್ಲ ಅವನು. ಹೀಗಾಗಿ ಅವನಿಗೂ ಕೇಳಿ ರಾತ್ರಿಯೆಲ್ಲ ಕುಳಿತು ಅವಳು ಅದನ್ನ ಬರೆದು ದೊಡ್ಡ ಡೈರಿ ತುಂಬಿಟ್ಲು. ಇದನ್ನು ಓದು, ಇಷ್ಟಕ್ಕೆಲ್ಲ ನೀನು ಸಂಬಳ ಕೊಡು, ಅದೇ ಸಂಬಳದೊಳಗೇನೆ ನಿಂದೆಷ್ಟಿದೆ ಅಷ್ಟು ನೀನು ಮುರ್ಕೊಂಡ್ಬಿಡು, ನಾನೇನು ಕೊಡೋದು ಬೇರೆ. ಆಗ ಅವನಿಗೆ ಪಶ್ಚಾತ್ತಾಪ ಆಯಿತು, ತಪ್ಪಾಯಿತು ಅಂತ ನಮಸ್ಕಾರ ಮಾಡ್ತಾನೆ. ಆ ರೀತಿಯಾಗಿ
ನಾವು ಸಣ್ಣ ಸಣ್ಣ ಕರ್ಮಗಳನ್ನು ಮಾಡಿದ ತಕ್ಷಣ ಇದಕ್ಕೇನು ಕೊಡ್ತೀಯಾ ಅಂತ ದೇವರೆದುರಿಗೆ ಕೈ ಚಾಚ್ತೇವೆ. ಅತೀ ಸಣ್ಣದಾಗಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ನನಗೇನು ಕೊಡ್ತೀಯಾ ಅಂತ ಕೇಳ್ತೇವೆ. ಪಂಚಾಮೃತ ಮಾಡಿಸಿದರೆ ನನಗೇನು ಕೊಡ್ತೀಯಾ ಅಂತ ಕೇಳ್ತೇವೆ. ಸತ್ಯನಾರಾಯಣ ಪೂಜೆ ಮಾಡಿಸಿದರೆ ನನಗೇನು ಅಂತ, ಪವಮಾನ ಹೋಮ ಮಾಡಿದರೆ ನನಗೇನು. ಯಾವ ಕರ್ಮಗಳನ್ನು ಮಾಡಿದರೂ ಮಾತ್ರಕ್ಕೆ ಒಂದೇ ದಿವಸ ಒಂದೇ ತಾಸು ಭಕ್ತಿ ಇಲ್ಲದೆ ಬರೀ ಆಢ್ಯತೆಯಿಂದ ಮಾಡಿದ ಅತ್ಯಂತ ಕ್ಷುದ್ರವಾದ ಕರ್ಮಗಳಿಗೂ ಕೂಡ ನನಗೇನು ನೀನು ಕೊಡ್ತೀಯಾ ಅಂತ ದೇವರೆದುರಿಗೆ ನಾವು ಕೈ ಚಾಚಿ ಕೇಳ್ತೇವಲ್ಲ, ನಮ್ಮೆಲ್ಲರ ತಾಯಿಯಾಗಿರತಕ್ಕಂತಹ ದೇವರು ತ್ವಮೇವ ಮಾತಾಚ ಪಿತಾ ತ್ವಮೇವ ಹರಿರೇವ ಜಗತ್ ಪಿತೃ ಮಾತೃಗತಿ, ನಮ್ಮೆಲ್ಲರ ನಿಜವಾದ ತಾಯಿಯಾಗಿರತಕ್ಕಂತಹ ಪರಮಾತ್ಮ ಏನಾದರೂ ಲಿಸ್ಟು ಮಾಡಿದ, ನಾನು ನಿನಗೇನು ಮಾಡಿದ್ದೇನೆ ಅದಕ್ಕೆ ನೀನೇನು ನನಗೆ ಕೊಡ್ತೀಯಾ ಅಂತ ಅಕಸ್ಮಾತ್ ದೇವರು ನಮಗೆ ಕೇಳಿದ ಅಂತ ಇಟ್ಕೊಳ್ಳಿ, ಏನು ಉತ್ತರ ಇದೆ? ಈ ತಾಯಿಗೆ ಇನ್ನೂ ಈ ಜನ್ಮದೊಳಗಾದ ಇಡೀ ಜನ್ಮವನ್ನ ನಾವು ಸಮಗ್ರವಾಗಿ ಅವಳ ಋಣ ತೀರಿಸಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮಾಡಿದ್ರೆ ಮಾಡಬಹುದೋ ಏನೋ, ಆದರೆ ಭಗವಂತನ ಋಣವನ್ನು ಹೇಗೆ ತೀರಿಸೋದು? ಅವನು ಪ್ರತಿಯಾಗಿ ಕೇಳಿದರೆ ನಮಗೆ ಉತ್ತರವಿದೆಯೇ ಅದಕ್ಕೆ? ಈ ಎಚ್ಚರ ಇಲ್ಲದೆ ಕೇವಲ ನಾವು ಸಕಾಮ ಕರ್ಮಗಳನ್ನ ಮಾಡ್ತಾ ಹೋಗುವುದು ಇದು ಸರಿಯೇ? ಸರ್ವಥಾ ಸರಿಯಲ್ಲ. ಯಾವ ವ್ಯಕ್ತಿಗೆ ನಿಷ್ಕಾಮ ಕರ್ಮಗಳನ್ನು ಮಾಡುವ ಯೋಗ್ಯತೆ ಇಲ್ಲ, ಅವನು ಮೊದಲಿಗೆ ಸಕಾಮ ಕರ್ಮಗಳನ್ನು ಮಾಡಲಿ ಅಂತನ್ನೋದಕ್ಕೆ ಶಾಸ್ತ್ರ ಪ್ರೇರಣೆ ಮಾಡಿರುತ್ತದೆ. ತಾಯಿಯೇ ಮಕ್ಕಳಿಂದ ಸಕಾಮ ಕರ್ಮಗಳನ್ನು ಮೊದಲಿಗೆ ಮಾಡಿಸ್ತಾಳೆ. ನೀನು ಇದನ್ನು ಮಾಡು, ನಿನಗೆ ಚಾಕ್ಲೇಟ್ ಕೊಡ್ತೇನೆ ಅಂತಂತಾಳೆ. ನೀನು ಅಭ್ಯಾಸ ಮಾಡು, ನಿನಗಿಂತ ರುಚಿಯಾದ ಅಡಿಗೆ ಮಾಡಿ ಹಾಕ್ತೇನೆ ಅಂತಂತಾಳೆ. ಹೀಗೆಲ್ಲ ಮೊದಲಿಗೆ ಸಕಾಮವಾದ ಕರ್ಮವನ್ನ ಮಾಡಲು ಮಗನಿಗೆ ತಾಯಿಯೇ ಪ್ರೇರಿಸಿದರೂ ಕೂಡ ಹಾಗೇ ಮಾಡ್ತಾ ಹೋಗಬೇಕು ಅಂತ ಅರ್ಥ ಅಲ್ಲ. ಜೀವನವಿಡೀ ತಿಳುವಳಿಕೆ ಬರುವ ಮೊದಲಿನ ಹಂತದಲ್ಲಿ ಆ ವಿಧವಾದ ಕರ್ಮಗಳು. ತಿಳುವಳಿಕೆ ಬಂದ ಮೇಲೆ ನನ್ನ ಕರ್ತವ್ಯ ನಾನು ಮಾಡಬೇಕು, ನನ್ನ ಉದ್ಧಾರಕ್ಕಾಗಿ ನಾನು ಮಾಡಬೇಕು, ಇದಕ್ಕಾಗಿ ತಾಯಿ ಹತ್ತಿರನೋ ತಂದೆಯ ಹತ್ತಿರನೋ ಪ್ರತಿಫಲದ ಅಪೇಕ್ಷೆಯನ್ನ ಮಾಡಿ ನಾನು ಮಾಡುವುದಲ್ಲ ಎಂಬ ತಿಳುವಳಿಕೆ ಪ್ರತಿಯೊಬ್ಬ ವ್ಯಕ್ತಿಯೂ ಜೀವನದಲ್ಲಿ ಹೇಗೆ ಪಡೆದುಕೊಳ್ತಾನೋ ಆ ರೀತಿಯಲ್ಲಿ ಸಾಧನದ ಮಾರ್ಗದಲ್ಲಿಯೂ ಆಧ್ಯಾತ್ಮಿಕ ಮಾರ್ಗದಲ್ಲಿಯೂ ಭಗವಂತನೆಂಬ ತಾಯಿಯ ಜೊತೆಗೆ ವ್ಯವಹಾರ ಮಾಡುವಾಗಲೂ ಆ ತಿಳುವಳಿಕೆ ನಮಗೆ ಬರದೇ ಇದ್ರೆ ನಾವು ಆ ಹುಡುಗನಂತೆ ಆಗ್ತೇವೆ. ಈ ತತ್ವವನ್ನು ನಮಗೆ ತಿಳಿಸಿದಂತಹ, ತಮ್ಮ ಇಡೀ ಜೀವನ ಈ ವಿಧವಾದ ನಿಷ್ಕಾಮವಾಗಿರತಕ್ಕಂತಹ ಅತೀ ಶುದ್ಧವಾದ ಅಪ್ಪಟ ಬಂಗಾರದಂತೆ ಇರತಕ್ಕಂತಹ ತಮ್ಮ ಆದರ್ಶಮಯವಾದ ಜೀವನವನ್ನು ನಡೆಸಿ ತೋರಿಸಿದಂತಹ ಏಕಮೇವ ಅದ್ವಿತೀಯ ವ್ಯಕ್ತಿಗಳು ಅಂದರೆ ಭೀಮಸೇನ ದೇವರು. ನ ಕಾಮ್ಯ ಕರ್ಮ ಕೃತ್ತಸ್ಮಾತ್ ನಾಯಾಚದ್ದೇವ ಮಾನುಷಾನ್ ನ ಹರಿಶ್ಚಾರ್ಥಿತಸ್ತೇನ ಕದಾಚಿತ್ ಕಾಮಲಿಪ್ಸಯ. ನ ಕಾಮ್ಯ ಕರ್ಮ ಕೃತ್ತಸ್ಮಾನ್ ನಾಯಾಚದ್ದೇವ ಮಾನುಷಾನ್. ಎಂದೆಂದಿಗೂ ಕಾಮ್ಯಕರ್ಮವನ್ನು ಮಾಡಿದಂಥವರಲ್ಲ ಭೀಮಸೇನ ದೇವರು. ತಮ್ಮ ಇಡೀ ಜೀವನದೊಳಗೆ ಹನುಮಂತ ದೇವರಿರಬಹುದು, ಭೀಮಸೇನ ದೇವರಿರಬಹುದು, ಮಧ್ವಾಚಾರ್ಯರೇ ಇರಬಹುದು, ಮೂಲ ರೂಪದ ವಾಯುದೇವರೇ ಆಗಿರಬಹುದು. ಯಾವ ಸಂದರ್ಭದಲ್ಲಿಯೂ ಭೀಮಸೇನ ದೇವರು ಆಗಲಿ ಅಥವಾ ಇನ್ನಿತರ ಅವತಾರಗಳಲ್ಲಿ ಆಗಲಿ ಮೂಲ ರೂಪದಲ್ಲಿ ಆಗಲಿ ಕಾಮ್ಯ ಕರ್ಮಗಳನ್ನು ಮಾಡಿದ್ದಿಲ್ಲ. ಅಷ್ಟು ಶುದ್ಧವಾದ ಭಾಗವತ ಧರ್ಮದಲ್ಲಿ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರಃ. ಅವರಂತೆ ಶುದ್ಧ ಭಾಗವತ ಧರ್ಮದಲ್ಲಿ ರತರಾಗುವಂತಹ ಯೋಗ್ಯತೆ ರುದ್ರಾದಿ ದೇವತೆಗಳಿಗೇನೇ ಇಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಆ ವಿಧವಾದ ಯೋಗ್ಯತೆ ನಮ್ಮಲ್ಲಿ ಬರಲಿ ಅಂತ ನಾವು ಅಪೇಕ್ಷೆಯನ್ನೂ ಮಾಡಬಾರದು. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ತೇವನ ಸಂಶಯ. ಆ ಯೋಗ್ಯತೆ ನಮ್ಮದಲ್ಲ, ನಮಗೆ ಬರೋದೂ ಇಲ್ಲ. ಆದರೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟಾದರೂ ನಮಗೆ ವಿಹಿತವಾದ ರೀತಿಯಲ್ಲಿ ಆದರೂ ನಾವು ನಿಷ್ಕಾಮ ಕರ್ಮಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವುದು ಭೀಮಸೇನ ದೇವರ ಸಂದೇಶ. ಮಾಡುವ ಎಲ್ಲಾ ಕರ್ಮಗಳನ್ನು ಎಲ್ಲಾ ಕಾಲದಲ್ಲಿಯೂ ನಿಷ್ಕಾಮವಾಗಿ ಮಾಡತಕ್ಕಂತಹ ಮಹಾನುಭಾವರು ಅವರು. ಆ ಯೋಗ್ಯತೆ ನಮ್ಮದಲ್ಲ. ಎಲ್ಲಾ ಕರ್ಮಗಳನ್ನು ಸಕಾಮವಾಗಿಯೇ ಮಾಡ್ತೇವೆ ಎನ್ನುವ ಏನು ಸಂಕಲ್ಪ ಮಾಡಿ ನಾವು ಕುಳಿತಿದ್ದೀವಲ್ಲ, ಅದನ್ನು ಬಿಟ್ಟರೆ ಸಾಕು ನಮ್ಮ ಹಣೆ ಬರಹಕ್ಕೆ. ಎಲ್ಲಾನೂ ನಿಷ್ಕಾಮವಾಗಿ ಮಾಡುವುದು ಬೇಡ, ಎಲ್ಲಾನೂ ಸಕಾಮವಾಗಿಯೇ ಮಾಡ್ತೇವೆ ಎನ್ನುವಂತಹ ಏನು ಒಂದು ದುರ್ಭಾವನೆ, ದುರಭ್ಯಾಸ ನಮ್ಮಲ್ಲಿ ಬಂದು ಹೋಗಿದೆ. ಕಣ್ಣು ಮುಚ್ಚಿದ್ರೆ ಒಂದು ಬೇಡಿಕೆ ಸಲ್ಲಿಸೇ ಬಿಟ್ಟಿರ್ತೇವೆ ದೇವರಿಗೆ. ಇನ್ನೇನು ಮಾಡೋದು ಬೇಡ, ಕೈನೂ ಜೋಡಿಸೋದು ಬೇಡ. ಸುಮ್ಮನೆ ಹಾದಿಯಲ್ಲಿ ಹೋಗುವಾಗ ದೇವಸ್ಥಾನ ಕಂಡ್ರೆ ಕಣ್ಣು ಮುಚ್ಚುತ್ತಾರಲ್ಲ, ಅಷ್ಟು ಕಣ್ಣು ಮುಚ್ಚಿದಾಗಲೂ ಏನೋ ಒಂದು ಬೇಡ್ಕೊಂಡಿರ್ತಾರೆ. ಏನೋ ಒಂದು ಕ್ಷುದ್ರ ಕೆಲಸ, ಯಾವುದೋ ಒಂದು ಅಂಗಡಿಗೆ ಹೊಂಟಿರ್ತಾನೆ, ಆ ಅಂಗಡಿ ತೆಗೆದಿರ್ಬೇಕಪ್ಪ ಮಹಾರಾಯ, ಅಂಗಡಿ ಮುಚ್ಚಿರಬಾರ್ದು ನಾನು ಹೋಗೋದಕ್ಕೆ ಅಂತ.
ದೇವರ ಹತ್ರ ಕೇಳೋ ವಿಷಯನ ಇದು? ಮೋಕ್ಷದ ಬಾಗಿಲು ತೆಗೆದಿಟ್ಟಿರಪ್ಪ, ನನಗೆ ಮುಚ್ಚಬೇಡ ಅಂತ ಕೇಳಬೇಕಾ ದೇವರ ಹತ್ರ? ಮೋಕ್ಷವನ್ನೇ ಕೊಡುವ ಭಗವಂತನ ಹತ್ರ ಅಂಗಡಿ ಬಾಗಿಲ ತೆಗೆದಿರಲಿ, ನಾ ಹೋದ ಕೆಲಸ ಆಗಿರಲಿ, ಇಂತಹ ಕ್ಷುದ್ರ ವಿಷಯಗಳನ್ನು ಕೇಳತಕ್ಕಂತಹ ರೂಢಿ ಬಂದು ಹೋಗಿದೆ ಮನುಷ್ಯನಿಗೆ. ನಾನು ಯಾಕೆ ನಮಸ್ಕಾರ ಮಾಡಬೇಕು? ಏನೂ ಬೇಡಿಕೆನೇ ನನ್ನಲ್ಲಿ ಇಲ್ಲದೇ ಇದ್ರೆ, ಪ್ರಾರ್ಥನೆಯೇ ನಾನು ಮಾಡದೇ ಇದ್ರೆ ನಾನು ದೇವರಿಗೆ ನಮಸ್ಕಾರ ಮಾಡೋದು ಯಾಕೆ? ಹಾಗಾದರೆ ಅದು ವ್ಯರ್ಥವೇ ಅನ್ನುವ ಮಟ್ಟಕ್ಕೆ ಹೋಗಿದ್ದಾನೆ. ಈ ಒಂದು ಮಟ್ಟ ಬಿಟ್ಟರೆ ಸಾಕು. ನಾವು ವಾಯುದೇವರ ಮಟ್ಟವನ್ನು ಚಿಂತನೆ ಮಾಡಲಿಕ್ಕೂ ನಮಗಾಗುವುದಿಲ್ಲ. ಇಷ್ಟಾದರೂ ನಾವು ವಾಯುದೇವರ ಜೀವನದಿಂದ ಸಂದೇಶವನ್ನು ಪಡೆದುಕೊಂಡ್ರೆ ಸಾಕು. ಎಲ್ಲ ಕರ್ಮಗಳನ್ನು ಎಲ್ಲ ಕಾಲದಲ್ಲಿ ಸಕಾಮವಾಗಿ ಮಾಡುವುದು ಬೇಡ. ಏನೋ ಕಷ್ಟ ಆಗಿದೆ, ಬಹಳ ದುಃಖ ಇದೆ, ಒದ್ದಾಡ್ತಾ ಇದ್ದಾನೆ, ಸಕಾಮ ಕರ್ಮಗಳನ್ನು ಮಾಡಿ ಆ ಕಾಮನೆಗಳನ್ನು ಪಡೆದುಕೊಂಡು ಇಷ್ಟಾರ್ಥಗಳನ್ನು ತುಂಬಿಕೊಳ್ಳಲಿ, ಅಧಿಕಾರ ಚಿಕ್ಕದಾದದ್ದರಿಂದ. ಆದರೆ ನಿಷ್ಕಾಮ ಕರ್ಮಗಳನ್ನೇ ಮಾಡದೇ ಹೋದರೆ ಆಗೋ ಅನರ್ಥ ಏನು ಅದನ್ನು ತಿಳಿಯಬೇಕು. ನಿಷ್ಕಾಮ ಕರ್ಮಗಳನ್ನೇ ಮಾಡದೇ ಹೋದರೆ ಆಗುವ ಅನರ್ಥ ಅಂದರೆ ಮೋಕ್ಷದ ಆಶೆಯೇ ಇಲ್ಲ ಅಂತ ಅರ್ಥ. ಇವನು ಹಿಂದೆ ನಡೀತಾ ಇದ್ದಾನೆ ಹೊರತು ಮುಂದೆ ನಡೀತಾ ಇಲ್ಲ. ಜನರ ದೃಷ್ಟಿಯಲ್ಲಿ ಮಹಾಧಾರ್ಮಿಕ, ಶ್ರೇಷ್ಠನಾಗಿರತಕ್ಕಂತಹ ಭಗವದ್ಭಕ್ತ, ಯಾವಾಗಲೂ ಸತ್ಕರ್ಮನಿಷ್ಠ ಅಂತ ಜನರು ಕರೀತಾ ಇರಬಹುದು ಇವನನ್ನ. ಆದರೆ ಎಲ್ಲಿಯವರೆಗೆ ಇವನು ಸಕಾಮ ಕರ್ಮ ಮಾಡ್ತಾ ಇದ್ದಾನೆ ಅಲ್ಲಿಯವರೆಗೆ ಇವನ ಎಲ್ಲ ವಿಧವಾದ ಕರ್ಮಗಳು ಕೂಡ ಇವನು ಮುಂದೆ ನಡೆಯೋದಕ್ಕೆ ಕಾರಣ ಅಲ್ಲ, ಹಿಂದೆ ನಡೆಯೋದಕ್ಕೆ ಕಾರಣ. ಪರಮಾತ್ಮನ 2 ಲಿಸ್ಟುಗಳಿರ್ತದೆ, 2 ಪ್ರತ್ಯೇಕ ಡೈರಿ. ಮೋಕ್ಷ ಸಾಧನದ ಡೈರಿ ಒಂದು ಬೇರೆನೆ, ಸಂಸಾರ ಸಾಧನದ ಡೈರಿನೇ ಒಂದು ಬೇರೆ. ಒಂದೇ ಒಂದು ಕರ್ಮವನ್ನ ಇವನು ನಿಷ್ಕಾಮವಾಗಿ ಮಾಡಿದ ಅಂತಿಟ್ಟುಕೊಳ್ಳಿ. ಕೇವಲ ವಿಷ್ಣು ಪ್ರೀತಿಗಾಗಿ ನಾನು ಮಾಡಿದ್ದೇನೆ, ಇನ್ನೇನು ನನಗೆ ಪ್ರತಿಫಲ ಬೇಡ ಎಂಬ ಭಕ್ತಿಯಿಂದ ಒಂದು ನಿಷ್ಕಾಮ ಕರ್ಮವನ್ನೇ ಇವನು ಮಾಡಿದ್ದ ಅಂತಾದರೆ ಅದನ್ನ ಭಗವಂತ ಮೋಕ್ಷಕ್ಕೆ ಸಾಧನವಾದ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಕರ್ಮ ಪರಂಪರೆಯ. ಆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುವಂತಹ ಪರಂಪರೆಯ ಮೋಕ್ಷ ಸಾಧನವಾಗುವಂತಹ ಕರ್ಮಗಳ ಲಿಸ್ಟಿನೊಳಗೆ ಕರ್ಮ ನಂಬರ್ 1 ಅಂತ ಬರೆದಿಡ್ತಾನೆ. ಒಂದೇ ಒಂದು ನಮಸ್ಕಾರ ಮಾಡಿರಬಹುದು ಇವನು ನಿಷ್ಕಾಮವಾಗಿ, ಅದು ಒಂದು. ಇವನು ಕೋಟಿ ರೂಪಾಯಿ ಖರ್ಚು ಮಾಡಿ ಬೇಕಾದಷ್ಟು ದಾನ ಧರ್ಮ ಯಜ್ಞ ಯಾಗ ಮಾಡಿರಬಹುದು, ಸಕಾಮವಾಗಿ ಮಾಡಿದ್ದ ಅಂದ್ರೆ ಅದು ಮೋಕ್ಷ ಸಾಧನದ ಡೈರಿಗೆ ಹೋಗುವುದಿಲ್ಲ, ಅದು ಸಂಸಾರ ಸಾಧನದ ಡೈರಿ ಒಳಗೆ ಬರೀತಾನೆ. ಮಾಡಿದ್ದು ಧರ್ಮನೇ, ಪುಣ್ಯನೇ, ಆದರೆ ಇದು ಮತ್ತೆ ಸಂಸಾರಕ್ಕೆ ಕಾರಣವಾದ ಪುಣ್ಯ. ಯಾಕೆಂದ್ರೆ ಏನು ಬೇಡ್ಕೊಂಡಿರ್ತಾನೆ ಇವನು? ಮಕ್ಕಳಾಗಲಿ, ಮದುವೆಯಾಗಲಿ, ಐಶ್ವರ್ಯ ಸಿಗಲಿ, ಸಂಪತ್ತಿರಲಿ, ಅಧಿಕಾರ ಸಿಗಲಿ, ವೈಭವ ಇರಲಿ, ಇವೆಲ್ಲ ಪ್ರಾರ್ಥನೆ ಇವನದು. ಹಾಗಾದ್ರೆ ಇದನ್ನೆಲ್ಲ ಕೊಡಬೇಕು ಅಂದ್ರೆ ಏನ್ ಮಾಡಬೇಕು? ಮತ್ತೆ ಸಂಸಾರಕ್ಕೆ ಹಾಕಬೇಕಲ್ಲ ಇವನನ್ನು. ಹಾಗಾದ್ರೆ ಮತ್ತೆ ಮತ್ತೆ ಸಂಸಾರದಲ್ಲಿಯೇ ಬೀಳುವುದಕ್ಕೆ ಕಾರಣವಾದಂತಹ ಕರ್ಮಗಳನ್ನು ಮಾಡಿರ್ತಾನೆ ಅನ್ನೋದಕ್ಕೆ ಆ ಸಕಾಮ ಕರ್ಮಗಳನ್ನ ಸಂಸಾರ ಸಾಧನವಾದ ಕರ್ಮಗಳ ಲಿಸ್ಟಿನೊಳಗೆ ಹಾಕ್ತಾನೆ ಹೊರತು ಮೋಕ್ಷ ಸಾಧನದ ಲಿಸ್ಟಿನೊಳಗೆ ಹಾಕೋದಿಲ್ಲ. ಹಾಗಾದ್ರೆ ನಾವೆಲ್ಲಿದ್ದೇವೆ? ನಾವೆಲ್ಲ ಧಾರ್ಮಿಕರು ನಡೆದದ್ದು ಎದಕ್ಕೆ? ಮೋಕ್ಷ ಹೊಂದೋದಕ್ಕೋ ಮತ್ತೆ ಇದೇ ಸಂಸಾರದಲ್ಲಿ ಕೂಡೋದಕ್ಕೋ? ಇದೇ ವಿಚಾರ ಇಲ್ಲದೆ ನಾವು ಕರ್ಮಗಳನ್ನು ಮಾಡ್ತಾ ಹೋದ್ರೆ, ಹಾಗಾದರೆ ಸಂಸಾರದಲ್ಲಿ ನಾವು ಮತ್ತೆ ಬರುವಂತೆ, ನಮ್ಮನ್ನ ನಾವು ಕಟ್ಟಿಕೊಳ್ಳುವಂತೆ ಮಾಡುವುದಕ್ಕೆ ಕರ್ಮಗಳನ್ನು ಅನಿವಾರ್ಯವಾಗಿ ದುರ್ದೈವದಿಂದ ನಾವು ಮಾಡೋದಾದ್ರೆ ಮಾಡೋಣ. ಆದರೆ ಎಲ್ಲಾನೂ ಅಂಥದ್ದೇ ಆದರೆ ಮೋಕ್ಷ ಸಿಗೋದು ಹೇಗೆ? ಅಂಥದ್ದು ಕೆಲವು ಇದ್ರೆ ಪರವಾಗಿಲ್ಲ. ಮೋಕ್ಷ ಸಾಧನದ ಮಾರ್ಗದಲ್ಲಿಯೂ ನಾವು ಮುಂದೆ ನಡೀತಾ ಇದ್ದೇವೆ ಅಂದರೆ ಇವತ್ತಿಲ್ಲ ನಾಳೆ ನಮಗೆ ಮೋಕ್ಷದ ಆಶೆ ಇದೆ. ಅದಕ್ಕಾಗಿ ಭೀಮಸೇನ ದೇವರ ಜೀವನದಲ್ಲಿ ನಾವು ಕಾಣಬೇಕಾದದ್ದು ಅಂದರೆ ನಕಾಮ್ಯ ಕರ್ಮ ಕೃತ್ತಸ್ಮಾತ್ ನಾಯಾಚದ್ದೇವ ಮಾನುಷಾನ್. ಯಾರನ್ನೂ ಕೇಳಲಿಲ್ಲಂತೆ ಭೀಮಸೇನ ದೇವರು. ದೇವರಿಗೂ ಕೇಳಲಿಲ್ಲ, ದೇವತೆಗಳಿಗೂ ಕೇಳಲಿಲ್ಲ, ಮನುಷ್ಯರಿಗೂ ಬೇಡಲಿಲ್ಲ. ಬಹಳ ಸೂಕ್ಷ್ಮವಾಗಿದೆ ಧರ್ಮ. ನಾವು ಎಲ್ಲಿದ್ದೇವೆ, ನಾವೇನ್ ಮಾಡ್ತೇವೆ ಅಂತ ತಿಳಿದುಕೊಳ್ಳೋಣ. ಬರೇ ಕಥೆ ಕೇಳಿ ಮಜಾ ಮಾಡುವುದು ಬೇಡ. ನಾವೆಲ್ಲಿದ್ದೇವೆ, ನಾವೇನು ಮಾಡ್ತಾ ಇದ್ದೇವೆ ಅಂತ ತಿಳಿಯೋಣ. ನಕಾಮ್ಯ ಕರ್ಮ ಕರ್ತಸ್ಮಾನ್ ನಾಯಾಚ ದೇವ ಮಾನುಷ. ದೇವತೆಗಳಿಗೂ ಮನುಷ್ಯರಿಗೂ ಭಗವಂತನಿಗೂ ಯಾವುದನ್ನೂ ಕೇಳಲಿಲ್ಲ ಭೀಮಸೇನ ದೇವರು. ಜ್ಞಾನಭಕ್ತಿ ಹರೇಸ್ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ. ಭಗವಂತನ ಹತ್ತಿರ ಅವಶ್ಯವಾಗಿ ಕೇಳ್ತಾ ಇದ್ರು ಭೀಮಸೇನ ದೇವರು. ಏನನ್ನ? ಜ್ಞಾನ ಹೆಚ್ಚಾಗಲಿ, ಇನ್ನು ಭಕ್ತಿ ಹೆಚ್ಚಾಗಲಿ, ವಿರಕ್ತಿ ಹೆಚ್ಚಾಗಲಿ, ತೃಪ್ತಿ ಹೆಚ್ಚಾಗಲಿ, ಜಗತ್ತಿನ ವಿಷಯದಲ್ಲಿ ಅಲಂಭಾವನೆ ಹೆಚ್ಚಾಗಲಿ ಹೊರತು
ಇನ್ಯಾವ ವಿಧವಾಗಿರತಕ್ಕಂತಹ ಬೇಡಿಕೆಗಳು ನನ್ನಲ್ಲಿಲ್ಲ. ಹನುಮಂತ ದೇವರು, ಇದೇ ಭೀಮಸೇನ ದೇವರು ಹನುಮಂತ ದೇವರಾದಾಗ ಪರಮಾತ್ಮನಲ್ಲಿ ಕೇಳಿದ್ದೂ ಇಷ್ಟೇ, ನೀನೇನು ಕೇಳ್ತೀಯೋ ಅದನ್ನು ಕೊಡ್ತೇನೆ ಅಂತ ಹೇಳಿದರೆ ನರಾಮರಾಜ್ಯೇ ಅಸುಲಭಂಚ ಕಿಂಚಿತ. ಏನು ರಾಮದೇವರಿಗೆ ಅಸುಲಭವಾದದ್ದಿತ್ತು, ರಾಮದೇವರು ಮನಸ್ಸು ಮಾಡಿದರೆ ಏನು ಕಡಿಮೆ ಇತ್ತು. ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಹೇಳ್ತಾ ಇದ್ದಾನೆ, ಯಾವುದೋ ಒಂದು 4 ದಿವಸ ಅಧಿಕಾರಕ್ಕೆ ಬಂದ ಮಂತ್ರಿ ನಿನಗೇನು ಬೇಕಪ್ಪ ನಾನು ಕೆಲಸ ಮಾಡಿ ಕೊಡ್ತೇನೆ ಅಂದ್ರೆ ಅದು ಎಷ್ಟು ಖುಷಿಯಾಗಿರ್ತದೆ. ಇದ್ದದ್ದು ಇಲ್ಲದೇ ಇದ್ದದ್ದು ಏನೇನೋ ನೆನಪು ಮಾಡಿಕೊಂಡು ಆಗಿಂತಾಗಲೇ ಎಲ್ಲ ಅಪ್ಲಿಕೇಶನ್ ಹಾಕಿ ಎಷ್ಟು ಬೇಗ ಆಗತ್ತೋ ಅಷ್ಟು ಸ್ಯಾಂಕ್ಷನ್ ಮಾಡ್ಕೊಂಡ್ಬಿಡೋಣ ನಮ್ಮವರಿರುವಾಗ ಅಂತ ಒದ್ದಾಡ್ತಿರ್ತಾನೆ. ಅವನ ಕೈಯಲ್ಲಿದ್ದ ಅಧಿಕಾರ ಎಷ್ಟು, ಅವನು ಕೊಡೋದೆಷ್ಟು. ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಸಮಸ್ತ ಜಗದೊಡೆಯ ನಿಂತು ಕೇಳ್ತಾ ಇದ್ದಾನೆ, ಏನು ಬೇಕು ಅದನ್ನು ಕೇಳು ಕೊಡ್ತೇನೆ ಅಂತ. ಏನು ಕೇಳಲಿಲ್ಲ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇ ಹ್ರಾಸ ವಿವರ್ಜಿತಾ ಸದಾ ಅನುಗ್ರಹಸ್ಥೆ ಮೈ ಚೈವಮೇವ ನಿರೂಪಧೌತೌ ಮಮ ಸರ್ವಕಾಮ ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾ ರತಿಸ್ತ್ವಯ್ಯಚಲೈಕ ಭಕ್ತಿ ಸಜೀವಮಾನೋ ನ ಪರಃ ಕಥಂಚಿತ್ ಜೀವನಂ ಮೇ ಸ್ತ್ವಧಿಕಂ ಸಮಸ್ತಾ. ಅಖಂಡವಾಗಿ ನಿನ್ನ ಕಥೆಯನ್ನು ಸೇವನೆ ಮಾಡತಕ್ಕಂತಹ ವ್ಯಕ್ತಿಯೇ ನಿಜವಾಗಿ ಬದುಕಿದಂತೆ, ಉಳಿದವರು ಸತ್ತಾಗೆ. ಆ ತರಹದ ಜೀವನವನ್ನ ಸಮಸ್ತ ಸಜ್ಜನರಿಗೂ ಕೊಡು. ಆದರೆ ಅವರೆಲ್ಲರಿಗಿಂತಲೂ ಜೀವೋತ್ತಮನಾದದ್ದರಿಂದ ನಾನು ಎಲ್ಲರಿಗಿಂತಲೂ ಹೆಚ್ಚಿನ ಜೀವನ ನನ್ನಲ್ಲಿದ್ದರೆ ನಾನು ಜೀವೋತ್ತಮ. ಜೀವನ ಮಾಡುವ ವ್ಯಕ್ತಿ ಜೀವ, ಜೀವೋತ್ತಮ ಅಂದ್ರೆ ಜೀವನ ಮಾಡುವವರಲ್ಲಿ ಉತ್ತಮರ್ಯಾರೋ ಅವರು ಜೀವೋತ್ತಮ. ಜೀವನ ಅಂದ್ರೆ ಯಾವುದು? ಶ್ವಾಸೋಚ್ಛ್ವಾಸ ಮಾಡುವುದಲ್ಲ, ಉಂಡು ತಿಂದು ಬದುಕೋದಲ್ಲ. ಭಗವಂತನ ಕಥಾದಲ್ಲಿ ರಥರಾಗಿ ಅಖಂಡವಾಗಿ ಭಗವತ್ ಚಿಂತನವನ್ನ ಮಾಡ್ತಾ, ಅಧ್ಯಾತ್ಮ ಚಿಂತನವನ್ನ ಮಾಡ್ತಾ, ತಾನೂ ಉದ್ಧಾರ ಮಾಡಿಕೊಂಡು ಜನರನ್ನೂ ಉದ್ಧಾರ ಮಾಡುವಂತಹ ಬಾಳಿಗೆ ಜೀವನ ಅಂತಾರೆ. ಆ ವಿಧವಾದ ಜೀವನವನ್ನ ಮಾಡುವವನು ನಿಜವಾದ ಜೀವ. ಅಂತಹ ಜೀವರಲ್ಲಿ ನಾನು ಉತ್ತಮನಾಗಬೇಕಾದರೆ ಸದಾ ಕಾಲದಲ್ಲಿ ನಿನ್ನ ಕಥಾ ರತಿಯನ್ನು ಕೊಡು, ನಿನ್ನಲ್ಲಿಯ ಭಕ್ತಿಯನ್ನು ಇನ್ನೂ ಹೆಚ್ಚು ಮಾಡು ಅಂತ ಕೇಳ್ತಾರೆ. ಅವರಿಗಿದ್ದದ್ದೇ ಭಕ್ತಿ ಅಪಾರವಾದದ್ದಿದೆ. ರಾಮದೇವರು ಅದೇ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ಇದೀಗ ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕ ಬಲ ಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯಾಧಿಕ್ಯ ತೇಜಸ್ ಸುಮತಿ ದಮ ಶಮೇಶ್ವಸ್ಯ ತುಲ್ಯೋ ನ ಕಶ್ಚಿತ ಶೇಷೋ ರುದ್ರ ಸುಪರ್ಣೋಪ್ಯುರುಗುಣ ಸಮಿತೌ ನೋ ಸಹಸ್ರಾಂಶ ತುಲ್ಯಾ ಅಸ್ಯೇತ್ಯಸ್ಮಿನ್ ಮದಂಶಂ ಪದಮಃ ಮಮುನಾ ಸಾರ್ಧಮೇವೋಪಭೋಕ್ಷೆ. ಶೇಷಗರುಡ ರುದ್ರಾದಿಗಳಿಗೆ ವಾಯುದೇವರ ಭಕ್ತಿಯ, ಹನುಮಂತ ದೇವರ ಭಕ್ತಿಯ 1,000 ಅಂಶನೂ ಇಲ್ಲ, ಅನಂತಾಂಶವೂ ಇಲ್ಲ ಎಂಬುದಾಗಿ ರಾಮದೇವರು ಸ್ವತಃ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ಇಷ್ಟಾದರೂ ವಾಯುದೇವರಂತಾರೆ ಇನ್ನೂ ಭಕ್ತಿ ಹೆಚ್ಚಾಗಲಿ ಅಂತ. ಒಂದ್ಸಲ ಭಾಗವತ ಸಪ್ತಾಹ ಹೇಳಿ ಮಂಗಳ ಮಾಡಿಸಿದಂತಹ ಮಹಾನುಭಾವ ಭಾಗವತ ಪ್ರವಚನ ನಡೀತಿದೆ ಬರ್ರಿ ಅಂದ್ರೆ, ನನ್ನ ಭಾಗವತ ಸಪ್ತಾಹ ಆಗಿದೆ ಅಲ್ಲ, ಮಂಗಳ ಆಗಿದೆ, ಬೇಕಾದಷ್ಟು ಸಲ ಕಥೆ ಕೇಳಿದ್ದೇನೆ, ಗೊತ್ತಿದೆ ಅಂತಂತಾನೆ. ವಾಯುದೇವರನ್ನು ನೋಡಿ ಅಂತಹ ಅನಂತ ಭಕ್ತಿಯಿಂದ ಪೂರ್ಣರಾದರೂ ಇನ್ನೂ ಭಕ್ತಿ ಹೆಚ್ಚಾಗಬೇಕು ಅಂತಂತಾರೆ ವಾಯುದೇವರು. ಇದನ್ನೇ ದೇವರ ಹತ್ರ ಬೇಡುತ್ತಾರೆ ಹೊರತು ಒಂದು ದಿವಸವೂ ಇದನ್ನು ಬಿಟ್ಟು ಬೇರೆದನ್ನ ವಾಯುದೇವರು, ಭೀಮಸೇನ ದೇವರು, ಶ್ರೀಮದ್ ಆಚಾರ್ಯರು ಭಗವಂತನ ಹತ್ತಿರ ಬೇಡಿದ್ದಿಲ್ಲ. ಇದು ಶುದ್ಧವಾಗಿರತಕ್ಕಂತಹ ಭಾಗವತ ಧರ್ಮ. ಇದನ್ನು ಕಣ್ಣೆದರಿಗೆ ನಾವು ಇಟ್ಟುಕೊಳ್ಳಬೇಕಷ್ಟೇ. ಆ ವಿಧವಾದ ಭಾಗವತ ಧರ್ಮ ಕಣ್ಣೆದರಿಗಿದ್ರೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟಾದರೂ ನಾವು ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇದು ಭೀಮಸೇನ ದೇವರು ನಮಗೆ ತಿಳಿಸತಕ್ಕಂತಹ ಮಾತು. ನಕಾಮ್ಯ ಕರ್ಮ ಕೃತ್ತಸ್ಮಾತ್ ನಾಯಾಚ ದೇವ ಮಾನುಷಾನ್. ಹಾಗಾದರೆ ಏಕಚಕ್ರ ನಗರದೊಳಗಿದ್ದಾಗ ಭೀಮಸೇನ ದೇವರು ಭಿಕ್ಷೆ ಬೇಡ್ತಾ ಇದ್ದರಲ್ಲ, ಅದೇ ಸಂದರ್ಭದಲ್ಲಿ ತಾನೇ ಭಿಕ್ಷೆಯನ್ನ ಪ್ರತಿನಿತ್ಯದಲ್ಲಿ ಬೇಡಿ ತರಬೇಕು. ಅರ್ಧ ಭೀಮಸೇನ ದೇವರಿಗೆ, ಇನ್ನರ್ಧದಲ್ಲಿ ಉಳಿದವರೆಲ್ಲ ತಿನ್ನಬೇಕು. ಇನ್ನು 4 ಜನ ಪಾಂಡವರು, ಕುಂತಿ ಎಲ್ಲರೂ ಹಂಚಿಕೊಂಡು ಇನ್ನು ಅರ್ಧದಲ್ಲಿ ತಿನ್ನಬೇಕು. ಅರ್ಧ ಸಂಪೂರ್ಣ ಭೀಮಸೇನ ದೇವರಿಗೆ. ಹೀಗೆ ಪ್ರತಿನಿತ್ಯದಲ್ಲಿ ಭಿಕ್ಷೆಯನ್ನು ತರಬೇಕು. ದ್ರೌಪದಿಯನ್ನ ಮತ್ತೆ ಸ್ವಯಂವರದಲ್ಲಿ ಗೆದ್ದು ತಂದಾಗಲೂ ಭಿಕ್ಷೆಯನ್ನು ತಂದಿದ್ದೇವೆ ಅಂದರೆ 5 ಜನ ಹಂಚಿಕೊಂಡು ತಿನ್ನಿ ಅಂತ ತಂದು ಬಿಡ್ತಾಳೆ ಕುಂತಿ. ನಾವು ತಂದದ್ದು ಅನ್ನದ ಭಿಕ್ಷೆಯಲ್ಲ, ಹೆಣ್ಣಿನ ಭಿಕ್ಷೆ ಎಂಬುದಾಗಿ ಹೇಳಿದಾಗ ನನ್ನ ಮುಖದಿಂದ ವಚನ ಬಂದಿದೆ, ಇದು ಭಗವತ್ ಸಂಕಲ್ಪ, ಇದು ಸತ್ಯವಾಗತ್ತೆ ಅಂತ ಹೇಳಿದ್ರು. ಅದು ಸತ್ಯವಾಯಿತು, ಆ ವಿಷಯ ಬೇರೆ. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಮತ್ತು ಭಿಕ್ಷೆ ಕೇಳ್ತಾ ಇದ್ದರಲ್ಲ, ದೇವರ ಹತ್ರನೇ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬಿಟ್ಟು ಬೇರೆ ಬೇಡೋದಿಲ್ಲ ಅನ್ನುವ ಮಹಾನುಭಾವರು
ಇಂತಹ ಮನುಷ್ಯರ ಹತ್ತಿರ ಯಾಕೆ ಭಿಕ್ಷೆಯನ್ನು ಬೇಡಿದ್ರೆ? ಹಾಗಾದರೆ ಯಾಕೆ ಅನ್ನವನ್ನು ಬೇಡಿ ತಂದರು ಅಂತ ಕೇಳಿದರೆ ಶ್ರೀಮದಾಚಾರ್ಯರಂತಾರೆ ಬೇಡಿಲ್ಲ ಅಂತಾರೆ. ಭಿಕ್ಷಾಂ ಅಟೌಶ್ಚ ಹುಂಕಾರಾತ್ ಕರವದ್ ವೈಶ್ಯತೋಗ್ರಹಿ. ಭೀಮಸೇನ ದೇವರು ಭಿಕ್ಷೆಯನ್ನು ಬೇಡುವಾಗಲೂ ಕೂಡ ಒಬ್ಬ ರಾಜ ವ್ಯಾಪಾರಿಗಳಿಂದ ವರ್ತಕರಿಂದ ಕರವನ್ನ ಟ್ಯಾಕ್ಸ್ ಅನ್ನ ವಸೂಲಿ ಮಾಡುವಂತೆ ಆ ಎಲ್ಲ ಜನರಿಗೆ ಹುಂಕಾರದಿಂದ ಬೆದರಿಸಿ ಕರ ವಸೂಲಿ ಮಾಡಿದ ಹಾಗೆ, ಟ್ಯಾಕ್ಸ್ ವಸೂಲಿ ಮಾಡಿದ ಹಾಗೆ ವಸೂಲಿ ಮಾಡಿಕೊಂಡು ಬರ್ತಿದ್ರೆ ಹೊರತು ಯಾಚನೆ ಮಾಡಿ ಬರ್ತಾ ಇರಲಿಲ್ಲ. ದೇವರೇನು ಬೇಕಾದ್ದು ಮಾಡಿಬಿಡ್ತಾನೆ, ಅವನಿಗೆ ಯಾವ ನಿಯಮ ನಿರ್ಬಂಧವೂ ಇಲ್ಲ. ವಾಮನಾವತಾರದಲ್ಲಿ ಮತ್ತೆ ಬಲಿಗೆ ಯಾಚನೆಯನ್ನು ಮಾಡಿದ. ನಾಯಾಂಚಯಾಹಂ ಪ್ರತಿಹನ್ಮಿ ಅಂತ ವರ ಬೇರೆ ಕೊಟ್ಟಿದ್ದ. ಬಲಿರಾಜನಿಗೆ ನಾನು ಬೇಡಿ ಅವನ ಐಶ್ವರ್ಯವನ್ನ ಕಸಿದುಕೊಳ್ಳುತ್ತೇನೆ ಹೊರತು ಅವನನ್ನ ಸಂಹಾರ ಮಾಡಿ ಯುದ್ಧದಲ್ಲಿ ಅವನನ್ನ ಕೊಲ್ಲಿಸಿ ಅವನ ಐಶ್ವರ್ಯವನ್ನ ನಾನು ಕಸಿದುಕೊಳ್ಳೋದಿಲ್ಲ, ಬೇಡಿ ಕಸಿದುಕೊಳ್ಳುತ್ತೇನೆ ಅಂತ ಅವರ ಅಜ್ಜನಿಗೆ ಹೇಳಿದ್ದ, ಪ್ರಹ್ಲಾದನಿಗೆ. ಆ ರೀತಿಯಾಗಿ ಪರಮಾತ್ಮ ತಾನು ಬೇಡಿದ. ಅವನಿಗೆ ಯಾವ ನಿಯಮಗಳಿಲ್ಲ. ಆದರೆ ಭೀಮಸೇನ ದೇವರಿಗೆ ಹಾಗಲ್ಲ. ಪರಮಾತ್ಮ ಯಾರಿಗೆ ಬೇಕಾದವರಿಗೆ ನಮಸ್ಕಾರ ಮಾಡ್ತಾನೆ, ಯಾರಿಗೆ ಬೇಕಾದವರಿಗೆ ಬೇಡುತ್ತಾನೆ, ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ್ದು ಮಾಡ್ತಾನೆ. ಎಲ್ಲ ವಿಧವಾದ ನಿಯಮಗಳನ್ನು ಮೀರಿದಂತಹ ವ್ಯಕ್ತಿ ಅವನು. ಆದರೆ ವಾಯುದೇವರು ಮಾತ್ರ ಜೀವೋತ್ತಮರಾಗಿದ್ದರೂ ಕೂಡ ಭಗವಂತನ ನಿಯತಿಯಲ್ಲಿದ್ದಾರೆ. ಪರಮಾತ್ಮ ಅವರಿಗೆ ಆಜ್ಞೆ ಮಾಡಿದ್ದಾನೆ, ನೀವು ಯಾರಿಗೂ ಬೇಡತಕ್ಕದ್ದಲ್ಲ ಅಂತ. ಸರಿ, ಬೇಡೋದಿಲ್ಲ. ಹಾಗಾದರೆ ಬ್ರಾಹ್ಮಣ ವೇಷದಲ್ಲಿ ಏಕಚಕ್ರ ನಗರದಲ್ಲಿದ್ದಾಗ ಬೇಡುವ ಸಂದರ್ಭ ಬಂತು. ಬಂದರೆ ಬೇಡಲಿಲ್ಲ. ಭಿಕ್ಷಾಂ ಅಟಂಶ್ಚ ಹುಂಕಾರಾತ್ ಕರವದ್ ವೈಶ್ಯತೋಗ್ರಹಿ. ಕೇವಲ ಹುಂಕಾರವನ್ನ, ನರಸಿಂಹದೇವರನ್ನ ಪ್ರತಿಪಾದನೆ ಮಾಡತಕ್ಕಂತಹ ಆ ಹುಂಕಾರವನ್ನ ಮಾಡಿದರೆ ಜೋರಾಗಿ ಮನೆಯಲ್ಲಿದ್ದವರು ನಡುಗಿ ಗಾಬರಿಯಾಗಿ ತಂದು ಕೊಡಬೇಕಾಗಿತ್ತು. ನಿಜವಾಗಿಯೂ ಇವರು ಜೀವೋತ್ತಮರು, ನಿಜವಾಗಿಯೂ ಇವರು ರಾಜರು. ರಾಜರಾದ ಮೇಲೆ, ಚಕ್ರವರ್ತಿಗಳಾದ ಮೇಲೆ ಪ್ರಜೆಗಳಿಂದ ಕರವನ್ನ ವಸೂಲಿ ಮಾಡೋದು ಇವರ ಅಧಿಕಾರದ್ದು. ಏನೋ ದುರ್ಯೋಧನ ಅನ್ಯಾಯ ಮಾಡಿ ಹೊರಗೆ ಹಾಕಿದ್ದಾನೆ ಎಂದು ಮಾತ್ರಕ್ಕೆ ದೈವದತ್ತವಾದ ಇವರ ಅಧಿಕಾರ ಹೋಗಿಲ್ಲ ಅನ್ನೋದಕ್ಕಾಗಿ ಭೀಮಸೇನ ದೇವರು ಇದು ನನ್ನ ಅಧಿಕಾರದ್ದು, ನಾನು ಇಸಿದುಕೊಳ್ಳುತ್ತೇನೆ ಅನ್ನೋ ದೃಷ್ಟಿಯಿಂದ ತಮ್ಮದನ್ನೇ ತಾವು ತೆಗೆದುಕೊಂಡದ್ದೇ ಹೊರತು ಇನ್ನೊಬ್ಬರದನ್ನು ತೆಗೆದುಕೊಂಡದ್ದಲ್ಲ. ವಿರಾಟರಾಜನ ಮನೆಯಲ್ಲಿ ಇದ್ದರಲ್ಲ ಊಟಕ್ಕೆ ಗತಿ ಇಲ್ಲದೆ ಅಜ್ಞಾತವಾಸರೊಳಗೆ ಅಂದ್ರೆ ಅಲ್ಲಿಯೂ ಇನ್ನೊಬ್ಬರ ಮನೆಯಲ್ಲಿ ಇದ್ದದ್ದನ್ನು ಅವರು ತಿಂದಿದ್ದಾರೆ ಅಂತಲ್ಲ, ಅದು ತಮ್ಮದನ್ನೇ ತಾವು ತೆಗೆದುಕೊಂಡಿದ್ದಾರೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಸ್ವೀಯಂ ವೇದವಿದಾಂ ಸರ್ವಂ ದೇವೇಶಾನಂಚ ಕಿಂ ಪುನಃ. ಬಹಳ ದೊಡ್ಡ ಮಾತನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಇವತ್ತಿನ ದಿವಸ ಹೀಗೆ ಯಾವುದಾದ್ರೂ ವಾಹನಗಳು ಹೋಗ್ತಾ ಇರ್ತದೆ, ಸಿಟಿ ಬಸ್ ಹೋಗ್ತಾ ಇರ್ತದೆ, ರಿಕ್ಷಾ ಆಟೋ ಹೋಗ್ತಾ ಇರ್ತದೆ. ಯಾರೋ ಒಬ್ರು ಭಾರಿ ಮತ್ತೆ ಪೊಲೀಸ್ ಆಫೀಸರ್ ಆಗಲಿ ಅಥವಾ ಮಿಲಿಟರಿದವರಾಗಲಿ ತಕ್ಷಣಕ್ಕೆ ಕೈ ಮಾಡಿದ್ರು ಅಂದ್ರೆ ಎಷ್ಟೇ ಅವಸರದೊಳಗಿರಬಹುದು, ಯಾರೇ ಅದನ್ನು ಹೈರ್ ಮಾಡಿರಬಹುದು, ನಿಲ್ಲಿಸಲೇಬೇಕು ಅವರಿಗೆ. ಯಾಕೆ ಅಂದ್ರೆ ಅವರು ಅಷ್ಟು ಅವಸರದೊಳಗಿರ್ತಾರೆ, ಭಾರಿ ಕೆಲಸ ಇರುತ್ತದೆ, ದೇಶಕ್ಕಾಗಿ ಅವರು ಮತ್ತೆ ಹೋರಾಡ್ತಾ ಇರ್ತಾರೆ ಅನ್ನೋದಕ್ಕೋಸ್ಕರವಾಗಿ ಅವರಿಗೆ ಮುಕ್ತವಾದ ಅವಕಾಶ ಇದೆ. ಯಾರನ್ನು ಬೇಕಾದವ್ರನ್ನೂ ನಿಂದ್ರಿಸಿ ಹೋಗ್ಬೋದು. ಯಾಕೆ ಅಂದ್ರೆ ಯಾರೇ ಹೈರ್ ಮಾಡಿದ್ರು ಅದು ಅವರಿಗೆ ಅಧಿಕಾರದ್ದು, ಅವರಿಗೆ ತಡೆಯುವವರಿಲ್ಲ. ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ್ದನ್ನು ಅವರು ಉಪಯೋಗಿಸಬಹುದು ಅನ್ನುವಂತಹ ಒಂದು ಅನುಕೂಲತೆಯನ್ನ ಅವರಿಗೆ ಸರಕಾರ ವಹಿಸಿಕೊಟ್ಟಂತೆ ಭಗವಂತ ವೇದ ಎಂಬಂತಹ, ಹೇಗೆ ಶಸ್ತ್ರಗಳನ್ನು ಬಳಸುವಂತಹ ಮಿಲಿಟರಿಗೆ ಎಲ್ಲಿ ಬೇಕಾದಲ್ಲಿ ಹೇಗೆ ಬೇಕಾದಾಗೆ ದೇಶಕ್ಕೋಸ್ಕರವಾಗಿ ಪದಾರ್ಥಗಳನ್ನು ಉಪಯೋಗಿಸುವ ಅಧಿಕಾರ ಉಂಟೋ, ಹಾಗೆ ಶಾಸ್ತ್ರವನ್ನು ಬಳಸತಕ್ಕಂತಹ ಶಾಸ್ತ್ರಜ್ಞರಾಗಿರತಕ್ಕಂತಹ ವ್ಯಕ್ತಿಗಳು ದುಷ್ಟ ವಿಚಾರಗಳೆಂಬ ಶತ್ರುಗಳ ಜೊತೆಗೆ ಹೋರಾಡಿ ಯುದ್ಧವನ್ನ ಆಡಿ ಸದ್ವಿಚಾರಗಳೆಂಬಂತಹ ಮತ್ತೆ ಸಜ್ಜನರನ್ನ ಉತ್ತಮವಾದ ರಾಜ್ಯವನ್ನ ಸಂಸ್ಥಾಪನೆ ಮಾಡುವಂತಹ ಶಾಸ್ತ್ರಜ್ಞರೆಂಬ ಮಿಲಿಟರಿ ಏನು ಉಂಟಲ್ಲ, ಅವರಿಗೂ ದೇವರು ಒಂದು ಅಧಿಕಾರ ಕೊಟ್ಟಿದ್ದಾನಂತೆ. ಏನು ಅಂದ್ರೆ ಯಾವುದಾದರೂ ಅದು ನಿಮ್ಮ ಸ್ವತ್ತು, ನೀವು ಉಪಯೋಗಿಸಬಹುದು ಅಂತ. ಸ್ವೀಯಂ ವೇದವಿದಾಂ ಸರ್ವಂ ದೇವೇಶಾನಾಂಚ ಕಿಂ ಪುನಃ. ದೇವತೆಗಳು, ಅದರಲ್ಲಿಯೂ ದೇವತೋತ್ತಮರು, ಎಲ್ಲ ಜೀವರಾಶಿಗಳು ಆ ವಾಯುದೇವರ ಮಕ್ಕಳು, ಎಲ್ಲ ಜೀವರಾಶಿಗಳು ಆ ಅರ್ಜುನ ಯಮಧರ್ಮರಾಜನ ಅಧೀನರು. ಅಂತಹ ದೇವತೋತ್ತಮರಾಗಿರತಕ್ಕಂತಹ ಆ ಪಾಂಡವರಿಗೆ, ಮಹಾನುಭಾವರಿಗೆ, ಸರ್ವಜೀವ ಪ್ರೇರಕರಾದ ಮಹಾನುಭಾವರಿಗೆ ಈ ಎಲ್ಲ ವಿರಾಟ ರಾಜನಾಗಲಿ, ಅವನ ಆಸ್ತಿಯಾಗಲಿ, ಅವನ ಐಶ್ವರ್ಯವಾಗಲಿ ಅದು ಪಾಂಡವರ ಅಧೀನ, ಅದು ಪಾಂಡವರ ಸ್ವತ್ತು. ತಮ್ಮದನ್ನೇ ತಾವು ಭೋಗ ಮಾಡಿದ್ದಾರೆ ಹೊರತು ಇನ್ನೊಬ್ಬರದಲ್ಲ ಅದು ಅಂತಾರೆ ಶ್ರೀಮದಾಚಾರ್ಯರು. ಬಹಳ ದೊಡ್ಡ ಮಾತಿದು.
ಪಾಂಡವರನ್ನ ಬರೀ ಸಾಮಾನ್ಯ ಮನುಷ್ಯರಂತೆ ನಾವು ಕಾಣುವುದಲ್ಲ, ಅವರು ಸಾಕ್ಷಾತ್ ದೇವತೋತ್ತಮರು. ದೇವತೋತ್ತಮರಿಗೆ ಮನುಷ್ಯರ ಐಶ್ವರ್ಯದ ಮೇಲೆ ಪೂರ್ಣ ಅಧಿಕಾರ ಇದೆ. ಹೀಗಾಗಿ ಅದು ತಮ್ಮದನ್ನೇ ತಾವು ಭೋಗಿಸಿದ್ದು ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಹೀಗಾಗಿ ಆ ವಿರಾಟ ನಗರದಲ್ಲಿ ಅಜ್ಞಾತವಾಸದೊಳಗಿದ್ದಾಗ ಆಗಿರಬಹುದು, ಏಕಚಕ್ರ ನಗರದಲ್ಲಿ ಭಿಕ್ಷೆಯನ್ನು ಬೇಡುವಾಗಗಿರಬಹುದು, ಭೀಮಸೇನ ದೇವರು ತಮ್ಮ ನಿಯಮವನ್ನು ಬಿಟ್ಟಿದ್ದಿಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಆ ವಿಧವಾದ ರೀತಿಯಲ್ಲಿ ಶುದ್ಧವಾಗಿರತಕ್ಕಂತಹ ಭಾಗವತ ಧರ್ಮವನ್ನು ನಡೆಸಿಕೊಂಡು ಬಂದಂಥವರು ಭೀಮಸೇನ ದೇವರು. ಈ ವಿಧವಾದ ಕಾಮ್ಯ ಕರ್ಮಗಳನ್ನು ನಾವು ಮಾಡಬಾರದು ಅಂತನ್ನೋದಕ್ಕೋಸ್ಕರವಾಗಿ ಭೀಮಸೇನ ದೇವರು ನಮಗೆ ಈ ಸಂದೇಶವನ್ನು ತಿಳಿಸಿಕೊಟ್ಟಿದ್ದಾರೆ. ಕಾಮ್ಯ ಕರ್ಮಗಳನ್ನು ನಾವು ಯಾಕೆ ಮಾಡಬಾರದು ಅನ್ನೋದಕ್ಕೆ ನೀವು ಕಾರಣ ತಿಳಿದಿದ್ದೀರಿ. ನಾವು ಮಾಡಿದ ನಿಷ್ಕಾಮ ಕರ್ಮಗಳು ಮಾತ್ರ ನಮ್ಮ ಸಾಕ್ಷಾತ್ಕಾರಕ್ಕೆ, ಭಗವಂತನ ದರ್ಶನಕ್ಕೆ ಸಾಧನವಾಗತ್ತೆ ಹೊರತು ಸಕಾಮ ಕರ್ಮಗಳು ಸಾಧನವಾಗೋದಿಲ್ಲ. ಸಕಾಮ ಕರ್ಮ ಮಾಡಿದಷ್ಟು ಸಂಸಾರದ ಕೆಸರಿನಲ್ಲಿ ನಾವು ಸಿಕ್ಕೊಳ್ತೇವೆ ಎನ್ನುವುದು ಒಂದು ಕಾರಣ. ಮೊದಲನೆಯದಾಗಿ ನಾವು ತಿಳಿದುಕೊಂಡಂತೆ ಭಗವಂತ ಮಾಡಿದ ಉಪಕಾರಗಳು ಅನಂತವಾದದ್ದಿರುವಾಗ ಅದನ್ನು ನೆನೆಸಲಿಕ್ಕೇ ನಮಗೆ ಸಮಯ ಇಲ್ಲದೆ ಇದ್ದಾಗ ಇನ್ನು ಹೊಸದಾಗಿ ಅವನಿಗೆ ಬೇಡಿಕೆಯನ್ನ ಸಲ್ಲಿಸುವುದಕ್ಕೆ ನಮಗೆ ಅರ್ಹತೆ ಇಲ್ಲ ಅಂತನ್ನುವುದು ಎರಡನೇದು. ಮೂರನೆಯದಾಗಿ ದಾಸರು ಹೇಳ್ತಾರೆ, ಯಾಕೆ ನಾವು ಪರಮಾತ್ಮನಿಗೆ ಬೇಡಲಿಕ್ಕೆ ಯೋಗ್ಯತೆ ಪಡೆದುಕೊಂಡಿಲ್ಲ ಅಂದರೆ, ಮೋಕ್ಷ ಬೇಕೋ ಬೇಡವೋ ಅನ್ನೋದು ಇರಲಿ ಒಂದು ಕಡೆಗೆ, ನಮಗೆ ಮೋಕ್ಷನೇ ಬೇಡಪ್ಪ ಇಲ್ಲೇ ಇರ್ತೀವಿ ಅಂತನ್ನೋರು ಇದ್ದಾರಲ್ಲ. ರಾಮದೇವರೇ ಕರೆದ ಎಲ್ಲರಿಗೂ ಮೋಕ್ಷಕ್ಕೆ ಬಾ ಅಂತ ಯಾರು ಹೋದ್ರು? ಯಾರೂ ಹೋಗಲಿಲ್ಲ. ಯಾರ ಯೋಗ್ಯತೆ ಇತ್ತು ಅವರಷ್ಟು ಹೋದ್ರು. ಸಮಾಯಾತ ಏ ಮೋಕ್ಷ ಪದೇಚ್ಛವಃ ಅಂತ ತನ್ನ ಜೊತೆಗೆ ಕರೆದುಕೊಂಡು ಹೋಗಿ ಮೋಕ್ಷ ಕೊಡ್ತೇನೆ ಎಂದರೂ ಕೂಡ ಯಾರೂ ಹೋಗ್ಲಿಕ್ಕೆ ತಯಾರಾಗಲಿಲ್ಲ. ಎಷ್ಟೋ ಜನ ಅಂತಾರೆ, ಯಾಕೆ ದೇವರು ಇಷ್ಟೆಲ್ಲ ಕಷ್ಟ ಕೊಡ್ಬೇಕು, ಯಾಕೆ ಹೀಗೆ ಸಂಸಾರದಲ್ಲಿ ನಮ್ಮನ್ನು ಒದ್ದಾಡಿಸ್ಬೇಕು, ಯಾವಾಗಲೂ ನಮ್ಮನ್ನು ತನ್ನ ಹಾಗೇನೆ ಸುಖಿಯಾಗಿಯೇ ಇಟ್ಬಿಟ್ರೆ ಒಳ್ಳೇದಾಗ್ತಾ ಇತ್ತಲ್ಲ ಅಂತ. ನಮ್ಮ ಯೋಗ್ಯತೆನೇ ಹೀಗಿದೆಯಲ್ಲ, ದೇವರು ಸ್ವತಃ ಮೋಕ್ಷ ಕೊಡ್ತೇನೆ ಅಂತ ಕರೆದ್ರೂ ನಾವು ಹೋಗುವುದಿಲ್ಲ. ಹೀಗೆ ಮಾತಾಡ್ತೇವೆ ಅಷ್ಟೇ. ಇನ್ನು ದಾಸರು ಹೇಳ್ತಾರಲ್ಲ, ಹಾಗೆ ಮಕ್ಕಳ ಮುಂಜೆ ಆಗಬೇಕು, ಮದುವೆ ಆಗಬೇಕು, ಅವ್ರ ಮಕ್ಕಳು ನೋಡಬೇಕು, ಅವ್ರ ಮದುವೆ ನೋಡಬೇಕು ಅನ್ನುವ ಒಂದೊಂದೇ ಆಶೆಯನ್ನೇ ಹೇಳ್ತಾ ಕೊಡ್ತಾನೆ ಹೊರತು ಯಾರೂ ಕೂಡ ಕರೆದರೆ ಮೋಕ್ಷಕ್ಕೆ ಹೋಗುವ ಸಿದ್ಧತೆಯೊಳಗಿಲ್ಲ. ಹೀಗಾಗಿ ಮೋಕ್ಷದ ವಿಚಾರ ನಮಗೆ ಬೇಡ ಅಂತಂದ್ರೂ ಕೂಡ ಮೋಕ್ಷದ ವಿಚಾರ ಬೇಡ. ಸಾಮಾನ್ಯ ವ್ಯಕ್ತಿಗೆ ಇರತಕ್ಕಂತಹ ಒಂದು ಲಜ್ಜಾ ಅಂತಿದೆಯಲ್ಲ, ನಾಚಿಕೆ, ಅಕ್ಕಲ್ಲಂತಾರೆ, ಅಷ್ಟಾದರೂ ಇರಬೇಕೋ ಬೇಡವೋ, ಅದೂ ನಿನಗಿಲ್ಲೇನು ಅಂತಾರೆ ದಾಸರು. ನಾನಲ್ಲ ಮತ್ತೆ ಈ ಶಬ್ದ ಆಡ್ತಾ ಇರೋದು. ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಏನು ಅಂತ ನಾನು ದೇವರಿಗೆ ಬೇಡೋಕ್ಕೆ ನನಗೆ ಬಾಯಿ ಇದೆ, ಅಷ್ಟು ಅಪರಾಧಗಳನ್ನು ನಾನು ಮಾಡಿದ್ದೇನಲ್ಲ, ಹೇಗೆ ಪರಮಾತ್ಮನಿಗೆ ಮುಖ ತೋರಿಸಲಿ? ಏನೂ ಮಾಡಿರೋದು ಬೇಡ. ನಿಮ್ಮ ಮಗ ಆಟ ಆಡ್ತಾ ಇರುವಾಗ ಜೋರಾಗಿ ಮತ್ತೆ ಚಂಡನ್ನ ಒಗೆದಾಗ ಎದುರಿಗಿನ ಮನೆಯವರ ಗ್ಲಾಸ್ ಒಡೆದು ಹೋಗಿರ್ತದೆ. ಅಷ್ಟಕ್ಕೆ ನೀವು ಮುಖ ತಪ್ಪಿಸಿ ಹೋಗ್ತಾ ಇರ್ತೀರಿ. ಅವ್ರಿಗೆ ಮುಖ ಹೇಗೆ ತೋರಿಸೋದು? ಅವ್ರ ಮನೆ ಗ್ಲಾಸ್ ಮುರಿದು ಬಿಟ್ಟಿದ್ದಾನಲ್ಲ ಮಗ ಅಂತ ಅಷ್ಟು ಮನಸ್ಸಿನೊಳಗೆ ಏನೋ ಒಂದು ನಿಮಗೆ ಅಪರಾಧ ಬುದ್ಧಿ, ನಿಮ್ಮದೇ ಆದ ಕಾನ್ಷಿಯಸ್ ನಿಮಗೆ ಬೈಟ್ ಮಾಡ್ತಾ ಇರ್ತದೆ, ನಮ್ಮಿಂದ ತಪ್ಪಾಗಿದೆ ಅಂತ. ಒಂದು ಸಣ್ಣ ಅಪರಾಧ ಆದರೆ ನಿಮಗೆ ಮುಖ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಈ ವಿಧವಾದ ಒಂದು ಪ್ರಜ್ಞೆ ಮನುಷ್ಯನಲ್ಲಿ ಇರಬೇಕಾಗಿದ್ರೆ ಭಗವಂತನ ಆಜ್ಞೆಗೆ ವಿರುದ್ಧವಾಗಿ ಪರಮಾತ್ಮನು ನಿಷೇಧ ಮಾಡಿದ ಎಷ್ಟು ಕರ್ಮಗಳನ್ನು ನಾವು ಮಾಡೋದಿಲ್ಲ. ಭಗವದ್ ವಿರೋಧಿಯಾಗಿರತಕ್ಕಂತಹ ಎಷ್ಟು ಕೆಲಸಗಳು ನಮ್ಮಿಂದ ನಡೆಯೋದಿಲ್ಲ. ಜೀವನದೊಳಗೆ ನಮಗೆ ಗೊತ್ತಾಗದೆ ನಡೀತಾನೇ ಇರುತ್ತೆ. ನಿಷಿದ್ಧವಾದ ಕರ್ಮಗಳು ಅಖಂಡವಾಗಿ ಮಾಡ್ತಾ ಇರುತ್ತೆ, ಒಂದಲ್ಲ ಎರಡಲ್ಲ. ಸಕಾಲ ಸಂಧ್ಯಾವಂದನೆ ಮಾಡೋದಿಲ್ಲ ಅನ್ನೋದರಿಂದ ಹಿಡಿದುಕೊಂಡು ಪ್ರಾರಂಭ. ಇಲ್ಲಿ ಬಂದವರನ್ನು ಇಟ್ಕೊಂಡು ನಾನು ಹೇಳ್ತಾ ಇದ್ದೇನೆ, ಸಂಧ್ಯಾವಂದನೆ ಮಾಡದೇ ಇದ್ದ ಮಹಾನುಭಾವರು ಕೆಲವರಿದ್ದಾರೆ. ಇಲ್ಲಿ ಬಂದವರೆಲ್ಲ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸದಿಂದ ಸಕಾಲ ಅಂತ ಸೇರಿಸಿದ್ದೇನೆ. ಸಂಧ್ಯಾವಂದನೆ ಮಾಡಿದರೂ ಸಕಾಲ ಸಂಧ್ಯಾವಂದನೆ ಮಾಡುವುದಿಲ್ಲ, ಭಕ್ತಿಯಿಂದ ಮಾಡೋದಿಲ್ಲ, ಏಕಾದಶಿ ಉಪವಾಸ ಮಾಡುವುದಿಲ್ಲ, ಪಾರಾಯಣ ಮಾಡೋದಿಲ್ಲ, ವೈಶ್ವದೇವ ಇಲ್ಲ, ಬಲಿಹರಣ ಇಲ್ಲ, ಹಾಗೆ ಊಟ ಮಾಡ್ತಾನೆ. ದೇವರಿಗೆ ನೈವೇದ್ಯ ಮಾಡದೆ ಊಟ ಮಾಡಬಾರದು ಅಂತ ಶಾಸ್ತ್ರ, ನೈವೇದ್ಯ ಮಾಡುವುದಿಲ್ಲ.
ಒಂದು ಹನಿ ನೀರು ಕುಡಿಬಾರದು ಅಂತಿದೆ, ಭಗವಂತನಿಗೆ ನೈವೇದ್ಯ ಮಾಡದೇ ಇದ್ದದ್ದು. ಪ್ರಾಚೀನ ಕಾಲದ ಸಂಪ್ರದಾಯ ಅಂದರೆ ಯಾತ್ರೆಗೆ ಹೊರಟರೂ ಕೂಡ ಮನೆ ಬಿಟ್ಟು ಹೊರಗೆ ಹೋದರೂ ದೇವರಿಗೆ ನೈವೇದ್ಯ ಮಾಡಿದ ನೀರನ್ನೇ ಜೊತೆಗೆ ತೆಗೆದುಕೊಂಡು ಹೋಗಿ ಅದನ್ನೇ